ಮಾಡಿಕೊಂಡಿದ್ರೆ ಎಚ್ಚರ, ಸನ್ ರೂಫ್ ಓಪನ್ ಮಾಡಿದ್ರೆ ಸಖತ್ ಡೇಂಜರಸ್. ಬೆಂಗಳೂರಿನಲ್ಲೊಂದು ಭಯಾನಕ ಘಟನೆ ನಡೆದಿದೆ. ಇತ್ತೀಚೆಗೆ ಎಲ್ಲರೂ ಕೂಡ ಸನ್ ರೂಫ್ ಇರುವಂತಹ ಕಾರನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಟ್ರಾಫಿಕ್ ಸಮಸ್ಯೆಯಿಂದಾಗಿ ಅಥವಾ ಟ್ರಾಫಿಕ್ ಸಂದರ್ಭದಲ್ಲಿ ಆ ಸನ್ ರೂಫ್ ಅನ್ನ ಓಪನ್ ಮಾಡಿಕೊಂಡು ಚಿಕ್ಕ ಮಕ್ಕಳು ನಿಂತ್ಕೊಳ್ಳುವಂಥದ್ದು ಅಥವಾ ತುಂಬಾ ಜನ ವ್ಯಕ್ತಿಗಳು ನಿಂತ್ಕೊಂಡು ಫೋಟೋ ತಗೊಳ್ಳುವಂಥದ್ದು ಅಥವಾ ಆ ಒಂದು ವ್ಯೂ ಅನ್ನ ಎಂಜಾಯ್ ಮಾಡುವಂಥದ್ದನ್ನ ನಾವು ನೋಡಿರ್ತೀವಿ. ಬಟ್ ಈಗ ಇದೇ ರೀತಿ ಸನ್ ರೂಫ್ ಓಪನ್ ಮಾಡಿದ್ರೆ ಎಷ್ಟು ಡೇಂಜರಸ್ ಅನ್ನುವಂಥದ್ದು ಅದಕ್ಕೆ ಪುಷ್ಟಿ ನೀಡುವಂತೆ ಬೆಂಗಳೂರಲ್ಲಿ ಒಂದು ಭಯಾನಕ ಘಟನೆ ನಡೆದಿದೆ. ಸನ್ ರೂಫ್ ಓಪನ್ ಮಾಡಿಕೊಂಡು ನಿಂತಿದ್ದಂತಹ ಮಗು ರೈಲ್ವೆ ಹೈಟ್ ಬ್ಯಾರಿಯರ್ ಒಡ್ಕೊಂಡು ಮಗು ತಲೆಗೆ ಗಂಭೀರ ಗಾಯ ಆಗಿದೆ. ವಿದ್ಯಾರಣ್ಯಪುರದ GKVK ರಸ್ತೆ ಬಳಿ ಈ ದುರ್ಘಟನೆ ಸಂಭವಿಸಿರುವಂಥದ್ದು. ನೋಡಿ ಎಷ್ಟು ಭೀಕರವಾಗಿದೆ ಆ ಒಂದು ದೃಶ್ಯ. ಯಾಕಂದರೆ ಕಾರ್ ಸನ್ ರೂಫ್ ಇದೆಯಲ್ಲ, ಆ ಕಾರ್ ಸನ್ ರೂಫ್ನ ಓಪನ್ ಮಾಡಿ ಕಾರ್ನ ಒಳಗಿದ್ದಂತಹ ಒಂದು ಮಗು ಆ ಕಾರ್ ಸನ್ ರೂಫ್ ಓಪನ್ ಮಾಡ್ಕೊಂಡು ನಿಂತ್ಕೊಂಡಿರುತ್ತೆ. ಅದು ಹೊರಗಿನ ವ್ಯೂವನ್ನು ನೋಡ್ಕೊಂಡು ಬರ್ತಾ ಇರುತ್ತೆ. ಬಟ್ ಈ ಒಂದು ಸಂದರ್ಭದಲ್ಲಿ ರೈಲ್ವೆ ಬಳಿ ಇದ್ದಂತಹ ಎತ್ತರದ ಗಾಡಿಗಳು ಹೋಗದಂತೆ ಒಂದು ರೀತಿಯಾಗಿ ಅಲ್ಲಿ ಬ್ಯಾರಿಕೇಡ್ ತರ ಒಂಥರ ರೂಫ್ ಅನ್ನ ಹಾಕಿರುವಂಥದ್ದು. ಆ ರೂಫ್ಗೆ ತಲೆ ಬಡಿದು ಈಗ ಮಗುವಿಗೆ ಗಂಭೀರ ಗಾಯವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್ ಚಂದ್ರ, ಇತ್ತೀಚೆಗೆ ಈ ಕಾರ್ನಲ್ಲಿ ಸನ್ ರೂಫ್ ಇರುವಂಥದ್ದು ಕಾಮನ್ ಆಗ್ಬಿಟ್ಟಿದೆ. ಕಾಮನ್ ಆದ್ರೂ ಜೊತೆಗೆ ಎಲ್ಲಂದ್ರಲ್ಲಿ ಮಕ್ಕಳುಗಳನ್ನ ನಿಲ್ಲಿಸ್ಕೊಳ್ಳೋದು, ತಾವೇ ಅಥವಾ ನಿಂತ್ಕೊಳ್ಳುವಂಥದ್ದು, ಈ ರೀತಿಯಾದಂತಹ ಘಟನೆ. ಬಟ್ ಈ ಒಂದು ದೃಶ್ಯವನ್ನು ನೋಡ್ತಾ ಇದ್ರೆ ನಿಜಕ್ಕೂ ಭಯ ಆಗತ್ತೆ. ಒಂದು ಕಾರ್ ರೂಫ್ ಓಪನ್ ಇರುವಂತಹ ಸನ್ ರೂಫ್ ಓಪನ್ ಇರುವಂತಹ ಕಾರನ್ನು ಪರ್ಚೇಸ್ ಮಾಡಬೇಕಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ. ಆ ಮಗು ಪರಿಸ್ಥಿತಿ ಹೇಗಿದೆ, ಹೇಗಾಯ್ತಿದು? ಚೈತ್ರ, ಖಂಡಿತವಾಗ್ಲೂ ಈ ಒಂದು ಘಟನೆ ನಡೆದಿರ್ತಕ್ಕಂಥ GKVK ಬಳಿ ವಿದ್ಯಾರಣ್ಯಪುರ ಏನೊಂದು ಕೊಡಿಗೆಹಳ್ಳಿ ಪೊಲೀಸ್ ಸ್ಟೇಷನ್, ಕೊಡಿಗೆಹಳ್ಳಿ ರೈಲ್ವೆ ಸ್ಟೇಷನ್ ಇದೆ. ಆ ಎರಡರ ಮಧ್ಯೆ ಒಂದು ರೈಲ್ವೆ ಟ್ರ್ಯಾಕ್ ಬರುತ್ತೆ. ಆ ರೈಲ್ವೆ ಟ್ರ್ಯಾಕ್ ಬಳಿ ಒಂದು ರೆಸಿಡೆಂಟ್ GKVK ಒಂದು ರೆಸಿಡೆಂಟ್ ಅಂತ ಏನಿದ್ದಾರೆ ಅವರು ಕಾರ್ನಲ್ಲಿ ತೆರಳಬೇಕಾದ್ರೆ, ಮಹೇಂದ್ರ ಕಾರ್ನಲ್ಲಿ ತೆರಳಬೇಕಾದ್ರೆ ತನ್ನ ಮಗ ಒಂದು ಮೇಲೆ ನಿಂತಿರ್ತಕ್ಕಂಥದ್ದು ಸನ್ ರೂಫ್ ನಲ್ಲಿ ನಿಂತಿರ್ಬೇಕಾದ್ರೆ ನೋಡ್ದೇನೆ ಆ ರೈಲ್ವೆ ಏನೊಂದು ಕಂಬಿ ಇದೆ, ಆ ಕಂಬಿಗೆ ತಲೆ ಹೊಡೆಯುತ್ತೆ. ಹೊಡೆದಾದ ನಂತರ ತಕ್ಷಣ ತಲೆ ಸುತ್ತು ಆ ಬಾಲಕ ಕಾರ್ ಒಳಗಡೆನೆ ಬೀಳ್ತಾ ಇರ್ತಕ್ಕಂಥ. ಸದ್ಯಕ್ಕೆ ಏನೊಂದು ವಿಡಿಯೋ ವೈರಲ್ ಆಗಿರ್ತಕ್ಕಂಥ ವಿಡಿಯೋ ಪರಿಶೀಲನೆ ಮಾಡಿ ನೋಡಿದಾಗ ಆ ಹುಡುಗ ಮನೆಯಿಂದನೇ ಸಹ ಒಂದು ಕಾರಿನ ಓಪನ್ ಏನ್ ವಿಂಡೋ ಇದೆ ಅಲ್ಲಿ ಮೇಲೆ ನಿಂತ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಆತನ ಸ್ಥಿತಿ ಗಂಭೀರವಾಗಿದೆ ಅಂತ ಕೂಡ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಪೊಲೀಸರು ಕೂಡ ಅದನ್ನ ಹೈಟ್ ಅಂದ್ರೆ ಹೆವಿ ಲಾರಿಗಳು ಮತ್ತು ದೊಡ್ಡ ದೊಡ್ಡ ಟ್ರಕ್ಗಳು ಹೋಗ್ಬಾರ್ದು ಅಂತ ಹೇಳಿ ಅದನ್ನ ಹಾಕಿರೋದು ಅಂತ ಕೂಡ ಗೊತ್ತಾಗ್ತಾ ಇರೋದು. ಸದ್ಯಕ್ಕೆ ಪೊಲೀಸರು ಪ್ರಕರಣ ದಾಖಲಿಸಿ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ದೃಶ್ಯ ನಿಜಕ್ಕೂ ಕೂಡ ಎದೆ ನಡಗಿಸುತ್ತೆ. ಪೋಷಕರು ಯಾರೆಲ್ಲ ಸನ್ ರೂಫ್ ಇರುತ್ತಲ್ಲ, ಆ ಪೋಷಕರು ಈ ಒಂದು ದೃಶ್ಯವನ್ನ ನೋಡಲೇಬೇಕು. ಯಾಕಂತಂದ್ರೆ ಆ ಒಂದು ಕ್ರೇಜ್ನಲ್ಲಿ, ಆ ಒಂದು ಜೋಶ್ನಲ್ಲಿ ಆ ಓಪನ್ ಇರುವಂತಹ ಒಂದು ಭಾಗದಲ್ಲಿ ನಿಂತ್ಕೊಳ್ತಾರೆ ಮಕ್ಕಳು. ಆದರೆ ಒಳಗೆ ಕೂತಿರುವಂತಹ ಪೋಷಕರಿಗೆ ಆ ಮಕ್ಕಳಿಗೆ ಏನಾಗುತ್ತೆ ಅಥವಾ ಏನು ಮಾಡ್ತಿದ್ದಾರೆ ಅನ್ನುವಂಥದ್ದು ಅರಿವು ಕೂಡ ಇರೋದಿಲ್ಲ. ಹಾಗಾಗಿ ಈ ಒಂದು ಕಂಬಕ್ಕೆ ಡಿಕ್ಕಿಯನ್ನು ಹೊಡೆದಂತಹ ಮಗುವಿನ ತಲೆಗೆ ಗಂಭೀರ ಗಾಯವಾಗಿದೆ. ಮಗುವಿನ ಸ್ಥಿತಿ ಕೂಡ ಈಗ ಚಿಂತಾಜನಕವಾಗಿರುವಂಥದ್ದು. ಸದ್ಯಕ್ಕೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪೊಲೀಸರು ಏನೇ ಕ್ರಮಗಳನ್ನು ಕೈಗೊಂಡ್ರೂ ಕೂಡ ಪೋಷಕರು ಎಚ್ಚರ ವಹಿಸಬೇಕಾಗತ್ತೆ. ಅದರಲ್ಲೂ ಈ ಒಂದು ಹೈಟ್ ಬ್ಯಾರಿಯರ್ ಇರುವಂತಹ ಸ್ಥಳದಲ್ಲಿ ಯಾವ ರೀತಿಯಾಗಿ ಕಾರ್ ಡ್ರೈವ್ ಮಾಡಬೇಕು ಅಥವಾ ಮಕ್ಕಳು ನಿಂತಾದ್ಮೇಲೆ ಯಾವ ರೀತಿಯಾಗಿ ಎಚ್ಚರ ವಹಿಸಬೇಕು ಅನ್ನುವಂಥದ್ದು ಪೋಷಕರ ಜವಾಬ್ದಾರಿ ಕೂಡ ಆಗಿರುತ್ತೆ.